ಬಡವರ ಮನೆ ಕನಸಿಗೆ ಸಿಎಂ ಬೈರೇಗೌಡ ಆಸರೆ. ಉಚಿತ ಗೃಹ ನಿರ್ಮಾಣ ಸಾಮಗ್ರಿ ವಿತರಣೆ. ಬಡ ಕುಟುಂಬಗಳಿಗೆ ಉಚಿತವಾಗಿ ಮನೆ ನಿರ್ಮಾಣ ಸಾಮಗ್ರಿ ಹಂಚಿದ ಸಿಎಂ ಬೈರೇಗೌಡ. ಸ್ವಂತ ಮನೆ ಕಟ್ಟಿಕೊಳ್ಳುವ ಬಡವರಿಗೆ ಸಿಎಂ ಬೈರೇಗೌಡರಿಂದ ಬಂಪರ್ ಕೊಡುಗೆ. ಕಡು ಬಡವರಿಗೆ ಉಚಿತ ಮನೆ ನಿರ್ಮಾಣ ಸಾಮಗ್ರಿ ವಿತರಣೆ. ಸ್ವಾಭಿಮಾನಿ ಕರ್ನಾಟಕ ಕಟ್ಟಡ ಕಾರ್ಮಿಕರ ಸಂಘ ಹಾಗೂ ಮಾನವ ಹಕ್ಕುಗಳ ಕಮಿಟಿ ನೆರವು. ವೀಕ್ಷಕರೇ, ಚಿಂತಾಮಣಿ ತಾಲೂಕಿನಲ್ಲಿ ಮಾನವೀಯತೆ ಉಳ್ಳ ಮತ್ತೊಂದು ಉತ್ತಮ ಕಾರ್ಯಕ್ರಮ ನಡೆದಿದೆ. ಸ್ವಾಭಿಮಾನಿ ಕರ್ನಾಟಕ ಕಟ್ಟಡ ಕಾರ್ಮಿಕರ ಸಂಘ, ಚಿಂತಾಮಣಿ ಮತ್ತು ಮಾನವ ಹಕ್ಕುಗಳ ಕಮಿಟಿ ರಾಜ್ಯಾಧ್ಯಕ್ಷರಾದ ಸಿಎಂ ಬೈರೇಗೌಡರ ಸಹಯೋಗದೊಂದಿಗೆ ಕಡು ಬಡವರಿಗೆ ಉಚಿತವಾಗಿ ಮನೆ ನಿರ್ಮಾಣದ ಸಾಮಗ್ರಿಗಳನ್ನು ವಿತರಿಸಲಾಗಿದೆ. ತಾಲೂಕಿನ ಮೂವರು ಅರ್ಹ ಹೌದು ಚಿಂತಾಮಣಿ ತಾಲೂಕಿನಲ್ಲಿ ತುತ್ತು ಅನ್ನಕ್ಕೂ ಕಷ್ಟಪಡುವ, ಸ್ವಂತ ಮನೆ ಕಟ್ಟಿಕೊಳ್ಳಲು ಪರದಾಡುತ್ತಿದ್ದ ಕಡು ಬಡವರ ನೆರವಿಗೆ ಸ್ವಾಭಿಮಾನಿ ಕರ್ನಾಟಕ ಕಟ್ಟಡ ಕಾರ್ಮಿಕರ ಸಂಘ ಹಾಗೂ ಮಾನವ ಹಕ್ಕುಗಳ ಕಮಿಟಿ ರಾಜ್ಯಾಧ್ಯಕ್ಷರಾದ ಸಿಎಂ ಬೈರೇಗೌಡರ ವಿಶೇಷ ಸಹಯೋಗದೊಂದಿಗೆ ಆಯೋಜಿಸಲಾಗಿದ್ದ ಈ ಉಚಿತ ಸಾಮಗ್ರಿ ವಿತರಣಾ ಕಾರ್ಯಕ್ರಮದಲ್ಲಿ ತಾಲೂಕಿನ ಮೂವರು ಫಲಾನುಭವಿಗಳಿಗೆ ತಲಾ 200 ಇಟಿಕೆಗಳು ಹಾಗೂ 5 ಟನ್ ಎಂಸ್ಯಾಂಡ್ ಅನ್ನು ಉಚಿತವಾಗಿ ವಿತರಿಸಲಾಯಿತು. ಫಲಾನುಭವಿಗಳ ವಿವರ: ಸ್ವಪ್ನ, ಚೌಡದೇನಹಳ್ಳಿ, ರತ್ನಮ್ಮ, ಶ್ರೀರಾಂಪುರ, ನಾರಾಯಣ ಸ್ವಾಮಿ, ದ್ವಾರಪಲ್ಲಿ. ಈ ಸಮಾಜಮುಖಿ ಕಾರ್ಯಕ್ರಮದಲ್ಲಿ ಸ್ವಾಭಿಮಾನಿ ಕರ್ನಾಟಕ ಕಟ್ಟಡ ಕಾರ್ಮಿಕರ ಸಂಘದ ಪದಾಧಿಕಾರಿಗಳು ಹಾಗೂ ಸದಸ್ಯರು ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ಸಂಘದ ರಾಜ್ಯಾಧ್ಯಕ್ಷರಾದ ದೇವರಾಜ್, ಪ್ರಧಾನ ಕಾರ್ಯದರ್ಶಿ ವೆಂಕಟೇಶ್, ಉಪಾಧ್ಯಕ್ಷರಾದ ಸಿಎಂ ಶಿವಾರೆಡ್ಡಿ, ರಾಜ್ಯ ಸಂಚಾಲಕ ರಾಮಕೃಷ್ಣಪ್ಪ ಮತ್ತು ಗೌರವಾಧ್ಯಕ್ಷರಾದ ಮುನೀಂದ್ರ ಬಾಬು ಅವರ ನೇತೃತ್ವದಲ್ಲಿ ಸಾಮಗ್ರಿಗಳನ್ನು ಹಸ್ತಾಂತರಿಸಲಾಯಿತು. ವಿಶೇಷವಾಗಿ ನಮ್ಮ ಮಾಧ್ಯಮ ಮಿತ್ರರಿಗೂ ವಂದನೆಗಳನ್ನು ಹೊಂದಿಸುತ್ತಾ, ಆ ದಿನ ಹೇಳಿದ್ವಿ, ಚಿಕ್ಕಬಳ್ಳಾಪುರ ಜಿಲ್ಲಾದಲ್ಲಿ ಗುಡಿಸಲು ಮುಕ್ತ ಜಿಲ್ಲೆಯನ್ನಾಗಿ ಮಾಡಲು ನಾವು ಸಿದ್ಧರಿದ್ದೇವೆ ಅಂತ. ಅಷ್ಟೇ ಅಲ್ಲದ ಸಾಕಷ್ಟು ಜನ ಏನು ನಮ್ಗೆ ವಿಡಿಯೋಗಳು ಮಾಡಿ ಮೊನ್ನೆ ಮಳೆ ಬಂದಾಗ ವೈಯಕ್ತಿಕವಾಗಿ ನಮ್ಗೆ ಕಳಿಸ್ತಾ ಇದ್ದಾರೆ. ಕನಿಷ್ಠ ಪಕ್ಷ ನೀವು ಮನೆ ಕೊಡಕ್ಕಾಗಿಲ್ಲ ಅಂದ್ರೂ ಪರವಾಗಿಲ್ಲ ಸರ್, ನಮ್ಗೆ ಒಂದು ಟಾರ್ಪಲ್ ಆದ್ರೂ ತಗೊಂಬಂದ್ ಕೊಡ್ರಿ, ಮನೆ ಮೇಲೆ ಹಾಕೋಣ ಅಂತ ಹೇಳಿ ಕರೆಗೆ ಬರ್ತಾರೆ. ನೋಡಿ, ಈಗಾಗಲೇ ಸುಮಾರು ವರ್ಷಗಳಿಂದ ರಾಜಕೀಯ ಆಳ್ವಿಕೆ ಮಾಡ್ತಕ್ಕಂಥ ಎಷ್ಟೋ ಜನ ಮಹನೀಯರು ರಾಜಕೀಯದವರು ಇದ್ದಾರೆ. ಅಂತಹಾಗಿ ನೀಡಬೇಕಂತಂದ್ರ ನಾವು ಏನು ಗುಡಿಸಲು ಮುಕ್ತ ಜಿಲ್ಲೆಯನ್ನಾಗಿ ಹೊರಡಬೇಕಂತ ಹಣ ಕೊಟ್ಟಿದ್ದೀವಿ. ಏನು ಪರ್ಮಿಷನ್ ಸಿಕ್ಕಿಲ್ಲ. ಏನು ನೋಡಿ, ಇದೇ ಒಂದು ಚಿಂತಾಮಣಿ, ಇದು ಸ್ವಲ್ಪ ನಮ್ಮ ಮಾಧ್ಯಮ ಮಿತ್ರ ಸ್ವಲ್ಪ ನೋಟ್ ಮಾಡ್ತಾರೆ. ನಿನ್ನೆ ಬೆಳಗ್ಗೆ ಚಿಂತಾಮಣಿ ತಾಲೂಕು ನಗರದಲ್ಲಿ ಪೊಲೀಸು ಠಾಣೆಗೆ ಹೋಗಿ ಏನು ನಮ್ಮ ಸ್ವಾಭಿಮಾನ ಕಟ್ಟಡ ಕಾರ್ಮಿಕರು ನಮ್ಗೆ ಒಂದು ಅನುಮತಿ ಕೊಡಿ ಸರ್, ನಾವು ಬಡವರಿಗೆ ಮನೆ ವಿತರಣೆ ಮಾಡ್ತಾ ಇದ್ವಿ, ನಮ್ಗೆ ದಯವಿಟ್ಟು ಒಂದು ಸಣ್ಣದಾಗಿ ಚಿಕ್ಕದಾಗಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ವಿ, ನಮ್ಗೆ ಅನುಮತಿ ಕೊಡಿ ಅಂತ ಬೆಳಗ್ಗೆ ಹೋಗಿ ಅರ್ಜಿ ಕೊಟ್ಟು ಬಂದಿದ್ದಾರೆ. ಸಂಜೆ ಬನ್ನಿ ಕೊಡ್ತೀವಿ ಅಂತಂದಿದ್ದಾರೆ. ಸಂಜೆ ಹೋಗಿ ಅಲ್ಲಿ ಕಾತು ವಾಪಸ್ ಬಂದಿದ್ದಾರೆ. ಇಲ್ಲಿ ಬಂದಿರ್ತಕ್ಕಂತ ಏನು ಇನ್ಸ್ಪೆಕ್ಟರ್ ಗೊತ್ತಲ್ಲ, ಸರ್ಕಲ್ ಇನ್ಸ್ಪೆಕ್ಟರ್ ಅಂತೆ, ಅವ್ರು ಹೇಳದಂತೆ ಅವ್ರ ಬಗ್ಗೆ ನಮ್ಗೆ ಮಾಹಿತಿ ಬೇಕು, ಬೈರೇಗೌಡರ ಬಗ್ಗೆ, ಅವ್ರು ಯಾರಂತ ಬೇಕು. ಅಷ್ಟೇ ಅಲ್ಲದೆ ನನ್ನ ದೂರವಾಣಿ ಕರೆ ಮಾಡ್ರೆ ನೀವು ಬನ್ನಿ ಇಲ್ಲಿ ಅಂತ ಕರೀತಾ ಇದಾರೆ ಅಂತಂದ್ರೆ ಯಾವ ಉದ್ದೇಶಕ್ಕೆ ಕರೀತಾ ಇದ್ದಾರೆ? ನಾವೊಬ್ಬ ರಾಜ್ಯ ಅಧ್ಯಕ್ಷರು, ರಾಜ್ಯಾದ್ಯಂತ ಓಡಾಡುವವರು, ನಮ್ಮದೇ ಆದಂತಹ ಒಂದು ಟೀಮ್ ಇಲ್ಲಿದೆ. ಪೊಲೀಸ್ ಅನುಮತಿ ಏನು ಅಂತಂದ್ರೆ ಏನಕ್ಕಪ್ಪ ಬೇಕು ಈ ಸಂಘ ಸಂಸ್ಥೆಗಳಿಗೆ ಪೊಲೀಸ್ ಬಂದೋಬಸ್ತ್ ಏನ್ ಬೇಕಂದ್ರೆ ಅವ್ರಿಗೆ ಅರಿವಿಲ್ಲ ಅನ್ಸುತ್ತೆ. ಯಾವುದೇ ಅನುಮತಿ ಇಲ್ಲದಿದ್ರು ಸಹ ಕಾರ್ಯಕ್ರಮಕ್ಕೆ ಮಾಡಬಹುದು ಅನ್ನೋದು ಅವ್ರಿಗೆ ಅರಿವಿಲ್ಲ ಅನ್ಸುತ್ತೆ. ಯಾವ ಉದ್ದೇಶಕ್ಕೆ ಒಂದು ಕಾರ್ಯಕ್ರಮಕ್ಕೆ ನಾವು ಅನುಮತಿ ತಗೊಂತೀವಿ ಅಂತಂದ್ರೆ ಆ ಕಾರ್ಯಕ್ರಮದಲ್ಲಿ ಜನಸಾಮಾನ್ಯರಿಗೆ ತೊಂದರೆ ಆಗ್ಬಾರ್ದು, ಅಹಿತಕರ ಘಟನೆಗಳು ನಡೀಬಾರ್ದು. ರಿಸೀವ್ ಮಾಡಲಿಲ್ಲ. ಆಮೇಲೆ ಇಲ್ಲಿ ಸಂಬಂಧಪಟ್ಟಂತ ಪೊಲೀಸರಿಗೆ ನಾನು ಕರೆ ಮಾಡಿದಾಗ, ಸರ್ ನಿಮ್ ಬಗ್ಗೆ ಗೊತ್ತಿದ್ದಂಗಿಲ್ಲ, ನಾವು ಮಾಹಿತಿ ಕೊಡ್ತೀವಿ, ದಯವಿಟ್ಟು ನಾವು ನಿಮ್ಗೆ ಪರ್ಮಿಷನ್ ಕೊಡ್ತೀವಿ ಅಂತ ಅಂದ್ಬಿಟ್ಟು ರಾತ್ರಿ 8:30, 9 ಗಂಟೆಯಲ್ಲಿ ಪರ್ಮಿಷನ್ ಕೊಟ್ಟಿದ್ದಾರೆ.
ನೋಡಿ ಅದೇ ಉದ್ದೇಶಕ್ಕೆ ನಾವು ಹೇಳೋದು. ಟೌನ್ ಲಿಮಿಟ್ ಅಲ್ಲಿ ಕಾರ್ಯಕ್ರಮ ಏನು ವಾಹನ ಉಚಿತ ವಾಹನಗಳು ಮಾಡಿದ್ರೆ ಜನಸಾಮಾನ್ಯರಿಗೆ ತೊಂದರೆ ಆಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರಗೆ ಕೇವಲ ಬರೀ ಒಂದು ಸ್ವಯಂ ಪ್ರೇರಿತವಾಗಿ ಒಂದು 3 ಜನ ಕಳಿಸಿದ್ವಿ. ಟೋಟಲ್ ಆಗಿ 50 ಗಾಡಿ ಇವತ್ತು ಬರ್ಬೇಕಾಗಿತ್ತು. 25 ಮನೆಗಳಿಗೆ ನಾವು ಇವತ್ತು 50 ಗಾಡಿ ಕಳಿಸಬೇಕಾಗಿತ್ತು. ಹಂಗಾಗಿ ಇಲ್ಲಿ ಸ್ವಲ್ಪ ಪರ್ಮಿಷನ್ ಸ್ವಲ್ಪ ನಿನ್ನೆ ಗೊಂದಲ ಆಗಿರೋದ್ರಿಂದ ಬರೀ ಒಂದು 3 ಜನ ಸಂಕೇತವಾಗಿ ಇವತ್ತ ಕಳಿಸ್ತಾ ಇದೀವಿ. ಹಂಗಾಗಿ ಇದೆ ಏನು ಅತಿ ಶೀಘ್ರದಲ್ಲೇ ಇನ್ನು ಉಳಿಕೆ ಇರ್ತಕ್ಕಂಥದ್ದು ನೇರವಾಗಿ ನೀವು ನಮ್ಮ ಜಾಕ್ ಬಂದು ಏನು ಹಾಲು ಸಿಕ್ಕೇ ಇದೆ ಅದು ಒಂದು ಮಾತ್ರ ನೀವು ತಗೊಂಬನ್ನಿ. ಇನ್ನು ಎಂಸೆಂಟ್ ಹೋಗ್ಬಿಟ್ಟು ನೇರವಾಗಿ ನಮ್ಮದೇ ಟಿಪ್ಪರ್ ವಾಹನದಲ್ಲಿ ನೀವು ಕೇಳಿರೋಂತ ಜಾಗದಲ್ಲಿ ನಾವು ಅನ್ಲೋಡ್ ಮಾಡಿಸ್ಕೊಡ್ತೀವಿ. ಅಲ್ಲಿಂದ ನೀವು ಡಿಸ್ಟ್ರಿಬ್ಯೂಟ್ ಮಾಡ್ತಾರ್ರಿ. ಮತ್ತೆ ಇನ್ನು ನಿಮ್ಗೆ ಇವಾಗ ಸಿಮೆಂಟ್ ಇನ್ನೂ ಕಳಿಸಿಲ್ಲ. ಹಂಗಾಗಿ ಈಗ ನೆಕ್ಸ್ಟ್ ಏನು ಮೆಟೀರಿಯಲ್ ಬರೋ ಟೈಮ್ಗೆ ಸಿಮೆಂಟ್ ಸಹ 25 ಮೂಟೆ ಒಟ್ಟು ನಿಮ್ಗೆ ಗಾಡಿಯಲ್ಲಿ ಹಾಕಿ ಕಳಿಸ್ತೀವಿ. ಈಗ ನೀವು ಮನೆ ಕಟ್ಟಂತವ್ರು ಅಷ್ಟೇ ನೀವು